ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಎದುರುಗಡೆ ಇರುವ ಸರಕಾರಿ ಅಂಧ ಬಾಲಕರ ಶಾಲೆಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಬಿಜಾಸ್ಪುರ್ ಗ್ರೂಪ್ ಕಲಬುರಗಿಯ ನಿರ್ದೇಶಕರಾದ ಪ್ರಶಾಂತ್ ಬಿಜಾಸ್ಪುರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಹಾಗೂ ಅಂಧ ಬಾಲಕರ ಸರಕಾರಿ ಪ್ರೌಢಶಾಲೆ ಕಲಬುರಗಿಯ ಪ್ರಭಾರ ಅಧೀಕ್ಷಕರಾದ ಸಾದಿಕ್ ಹುಸೇನ್ ಖಾನ್, ಕಲಬುರಗಿಯ ಖ್ಯಾತ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಜೈವಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ಆಗಮಿಸಿದ್ದರು. ಅತಿಥಿಗಳಾಗಿ ಸರಕಾರಿ ಸ್ವಾಯತ್ತ ಕಾಲೇಜು ಕಲಬುರಗಿಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಮಂತ್ ಬಿ ಹೋಳ್ಕರ್ ಹಾಗೂ ಸರ್ವೋದಯ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಕಾರ್ಯದರ್ಶಿಗಳಾದ ರಾಜು ದೋಟಿಕೋಳ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸರ್ವೋದಯ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸಂಗೀತಾ ಸೈದಾಪುರ ವಹಿಸಿದ್ದರು. ಸರಕಾರಿ ಅಂಧ ಬಾಲಕರ ಪ್ರೌಢಶಾಲೆ ಕಲಬುರಗಿಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪ್ರಕಾಶ್ ಭಜಂತ್ರಿ ಸ್ವಾಗತಿಸಿದರು. ಆನಂದ ಅನಿಸ್ತದ. ಯಾಕಂತಂದ್ರೆ ಬಹಳಷ್ಟು ಕಾರ್ಯಕ್ರಮ ಕಡೆ ನಾನು ಹೋಗ್ತಿರ್ತೀನಿ. ಇವತ್ತಿನ ಕಾರ್ಯಕ್ರಮ ಬಹಳ ನನಗೆ ಆನಂದವಾದ ಕಾರ್ಯಕ್ರಮ. ಯಾಕಂತಂದ್ರೆ ಈ ಎಲ್ಲ ಮಕ್ಕಳಿಗೆ ನೋಡಿದ್ರೆ ನಮಗೆ ಬಹಳ ಖುಷಿ ಅನಿಸ್ತದ. ಯಾಕಂದ್ರೆ ನಾವು ಬಿತ್ತಿರ್ತಕ್ಕಂಥ ಬೀಜ ಇವತ್ತು ಸಾಹೇಬರೇನ್ ಟ್ರಸ್ಟ್ ಅದ, ನಾವು ಅವ್ರಿಗೆ ಬಹಳ ಸಣ್ಣವ್ರಲಿಂತ ನೋಡ್ಕೊಂಡು ಬಂದಿದ್ದೀವಿ. ಮತ್ತೆ ಅವರು ಮಿಸಸ್ ಅವ್ರ ಮೇಡಮ್ ಅವರು ಫಸ್ಟ್ ಟೈಮ್ ನಾನು ಅವ್ರಿಗೆ ಭೇಟಿಯಾದಾಗ ನನಗೊಂದು ಒಳ್ಳೆ ಖುಷಿ ಏನು ಅನ್ನಿಸ್ತಂತಂದ್ರೆ, ಯಾವಾಗಲೂ ನಾವು ಬಹಳಷ್ಟು ರಕ್ಕಸ್ತ ಜನಕ್ಕೆ ನಾವು ಒಂದು ಅಡ್ವೈಸ್ ಕೊಡ್ತೀವಿ. ಸರ್ ಫಸ್ಟ್ 25 years ಲರ್ನ್, ನೆಕ್ಸ್ಟ್ 25 years ಅರ್ನ್, ಮತ್ತೆ ನೆಕ್ಸ್ಟ್ 25 years ಗಿವ್ ಬ್ಯಾಕ್ ಟು ದ ಸೊಸೈಟಿ ವಾಟ್ ಎವರ್ ಯು ಹ್ಯಾವ್ ಅರ್ನ್ಡ್ ಅಂತ ನಾವು ಹೇಳ್ತೀವಿ ಅವ್ರಿಗೆ, ಎಲ್ಲ ಬಿಸ್ನೆಸ್ ಜನಕ್ಕೆ. ಯಾಕಂದರೆ ನಾವು ಒಂದು ಹುಟ್ಟಿ ಈ ಭೂಮಿ ಮೇಲೆ ಬಂದ ಮೇಲೆ ನಮ್ಮ ಕರ್ತವ್ಯ ಏನಂತಂದರೆ ನಾವು ಏನೆಲ್ಲ ಮಾಡಿ ನಾವು ಏನೆಲ್ಲ ಗಳಿಸಿದ್ದೀವಿ ಅದ್ರ ಮೇಲೆ ನಾವು ಬಿಸ್ನೆಸ್ಸಿಗೆ ಸೋಷಿಯಲ್ ಇಂಪ್ಯಾಕ್ಟ್ ಮಾಡಬೇಕಂತ ನಾವು ಯಾವಾಗೂ ಬಯಸ್ತೀವಿ. ನಾವು ಒಂದು ಫೈನಾನ್ಷಿಯಲ್ ಸಲಹೆಗಾರ ಆದಮೇಲೆ ನಾವು ಯಾವಾಗಲೂ ವಿಚಾರ ಮಾಡೋದೇನು, ನಮ್ಮ ಕೆಲಸಗಳನ್ನು ಎಷ್ಟು ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡ್ಯದಂತ ಅನ್ನೋದು ಅಳತಿ ನಾವು ತೊಗೊಳ್ತೀವಿ. ನಾವು ಎಷ್ಟು ಗಳಿಸಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಎಷ್ಟು ನಾವು ವ್ಯಾಲ್ಯೂ ಎಡಿಷನ್ ಮಾಡೀವಿ ಸೊಸೈಟಿಗೆ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್. ಆಮೇಲೆ ಭಾಳ ಜನ ದೊಡ್ಡ ಲೆವೆಲಿಗೆ ಗಳಿಸ್ತಾರೆ, ಅದ್ರ ಕೊಡ್ಬೇಕಂತಂದ್ರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಇವತ್ತ ನಮ್ಮ ಸೈದಾಪುರ ಸಾಹೇಬರು ಮತ್ತೆ ಅವರ ನಮ್ಮ ಕಂದೆ ಮಿಲಾಕರ್ ಅಂತಾರಲ್ಲ, ಅವ್ರ ವೈಫು ಅವರು ಇವತ್ತು ಇಂಥ ಒಂದು ಒಳ್ಳೆ ವಿಚಾರ. ಅದಕ್ಕೆ ನನಗೆ ಯಾಕೆ ಖುಷಿ ಆಗ್ತಾ ಇದೆ ಅಂದ್ರೆ, ನಾವು ಬಿತ್ತಿರ್ತಕ್ಕಂಥ ಬೀಜ ಮುಂದೆ ಬಹಳ ದೊಡ್ಡ ಫಲ ಕೊಡ್ತದ, ಆಮೇಲೆ ಇವತ್ತು ಫಲ ಕೊಟ್ಟದ ಅಂತ ಅನ್ನೋದು ನಾವು ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಸಂಘ ಸಂಸ್ಥೆಗಳು ಭಾಳ ಅದಾವ, ಆದ್ರೆ ಸಂಘ ಸಂಸ್ಥೆಗಳಲ್ಲಿ ಅದು ಡಿಟೇಲ್ಡ್ ಥಿಂಕಿಂಗ್ ಅಂತ ಅಂತೀವಿ. ಡಿಟೇಲ್ಡ್ ಥಿಂಕಿಂಗ್ ಭಾಳ ಕಡಿಮೆ ಸಂಸ್ಥೆಗಳಲ್ಲಿ ನೋಡ್ತೀವಿ ನಾವು. ಅದಕ್ಕೆ ಇವತ್ತಿನ ದಿವಸ ಇಂಥ ಒಂದು ಹಂಬಲ್ ಸ್ಟಾರ್ಟ್ ಏನು ಮಾಡಿದಾರೆ ಅವರು, ನಮಗೆ ಭಾಳ ಚಲೋ ಅನಿಸ್ತಾ ಇದೆ. ಆ್ಯಂಡ್ ಸ್ಪೆಷಲಿ ಈ ಮಕ್ಕಳು ಇವರಿಗೆ ನೋಡಿ, ಇವ್ರ ಸ್ಪೆಷಲ್ ಎಬಿಲಿಟಿ ನೋಡಿ ನನಗೆ ಭಾಳ ಚೆನ್ನಾಗಿ ಅನಿಸ್ತಾ. ಸ್ಪೆಷಲಿ ಅದು ಮ್ಯೂಸಿಕ್ ಕೇಳಿ ನನಗೆ ಭಾಳ ಆನಂದ ಅನಿಸ್ತು. ಅದು ಪೇಟಿ ತಬಲ, ಯಾಕಂದ್ರೆ ನಮ್ಮ ಮನೆಗೂ ಸಂಗೀತ, ನನ್ನ ತಮ್ಮ ಅವನು ನಾವು ಸಣ್ಣಕ್ಕಿದ್ದಾಗ ಶಾಸ್ತ್ರೀಯ ಸಂಗೀತ ಕಲ್ತೀವಿ. ಇವತ್ತಿನ ದಿವಸ ಭಾಳ ದಿವಸ ಆದ್ಮೇಲೆ ಈ ಮಕ್ಕಳು ಹಾಡೋದನ್ನ ಕೇಳಿದ್ರೆ ನನಗರೆ ಭಾಳ ಚಲೋ ಅನ್ಸತ್ತೆ. ಚಲೋ ಸಿಂಗರ್ಸ್ ಕೇಳಿದ್ರೆ ನಮ್ಗೆ ಆನಂದ ಅನ್ಸಲ್ಲ. ಬಟ್ ಇವ್ರು ಏನು ಅದು ಹಾಡಿದ್ಮೇಲೆ ಅದು ಏನು ನಮ್ಮ ಮನಸ್ಸಿಗೆ ನಾಟುತ್ತದಲ್ಲ ಹಂಗೆ ಅನ್ಸದ. ಎಲ್ಲ ಮಕ್ಕಳು ಭಾಳ ಇವತ್ತಿನ ದಿವಸ ಅದು ಏನು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ, ಅದು ಇನ್ಸ್ಟ್ರೂಮೆಂಟ್ ಅದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅದು ಏನಿದೆ ಅಂತ. ಬಟ್ ಭಾಳ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ ಅವ್ರು ತಮ್ಮಲ್ಲಿ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಅದು ಫಸ್ಟ್ ಸ್ಟಾರ್ಟೇ ಇಂಥ ಒಳ್ಳೆ ಸ್ಟಾರ್ಟ್ ಆಗ್ಯದ ಅಂತಂದ್ರೆ, ಬರೋ ದಿನಗಳಲ್ಲಿ ಈ ಒಂದು ಬೀಜ ಬಿತ್ತಿರ್ತಕ್ಕಂಥ ದಿವಸ ಏನದ ಭಾಳ ದೊಡ್ಡ ಫಲ ಎಮ್ಮರವಾಗಿ ನಿಂದಿರಲಿ ಅಂತೇಳಿ ನಮ್ಮದೊಂದು ವಿಶಸ್ಸು. ಅದಕ್ಕೆ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಿಶಸ್ಸನ್ನು ಕೊಟ್ಟು ಇವತ್ತಿನ ಒಂದು 2 ಮಾತು